ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಬಹುಳ ನವಮಿ. ವಾರ ಬಂದು ಗುರುವಾರ ಆಗಿದ್ದು ತಿಥಿ ನವಮಿ ಆಗಿರ್ತದೆ. ಇದು ರಾತ್ರಿ 3:17 ಇರ್ತದೆ. ನಕ್ಷತ್ರ ಮುಖ ನಕ್ಷತ್ರ ಆಗಿರ್ತದೆ. ರಾತ್ರಿ 12:08 ಇರ್ತದೆ. ಯೋಗ ಬ್ರಹ್ಮಯೋಗ ಇರ್ತದೆ. ಕರ್ಣ ತೈತಲೆ ಇರ್ತದೆ. ಅಲ್ಲಿಂದ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆ ವಿಷಯಕ್ಕೆ ಬಂದಾಗ ಅವರ ಗೋಚಾರ ಫಲಗಳನ್ನು ಅಭ್ಯಾಸ ಮಾಡಿ ಈ ರೀತಿ ಇದೆ. ಮೇಷರಾಶಿಯವರಿಗೆ ನೋಡಿ, ಮಾನಸಿಕವಾಗಿ ಎಲ್ಲ ಕೆಲಸಗಳ ಮೇಲೆ ಪ್ರಭಾವ ಬೀರ್ತದೆ, ವ್ಯಾಕುಲತೆ ಬರ್ತದೆ. ವಿದ್ಯಾರ್ಥಿಗಳಿಗಂತೂ ಅಧಿಕವಾದ ಒತ್ತಡ ಇರ್ತದೆ. ಎಲ್ಲ ರೀತಿಯ ಕಾರ್ಮಿಕರಿಗೆ, ಅಧಿಕಾರಿಗಳಿಗೆ ಹೆಚ್ಚಿನ ದುಡಿಮೆ ಆಗಿರ್ತದೆ. ಹೊಸ ಹೊಸ ಕೆಲಸಗಳೆಲ್ಲ ಬಂದವರಿಗೆ ಆವಾಹನ ಆಗ್ತಾ ಇರ್ತದೆ. ಈ ಜೆರಾಕ್ಸ್ ಮಿಷನ್ಗಳಿರ್ತಕ್ಕಂಥವ್ರು, ಬ್ರೌಸಿಂಗ್ ಮಾಡೋರು, ಕಂಪ್ಯೂಟರ್ ಟೈಪಿಂಗ್ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ನೀವು ಈ ದಿನ ಗುರು ಸ್ಮರಣೆ ಮಾಡಿ, ಯಾವ ಗುರುವಾದರಾಗ್ಬೋದು. ನೀವು ಇಲ್ಲಿಂದ ಕೆಲಸ ಕಾರ್ಯಕ್ಕೆ ಹೋಗುವಾಗ ದಾರಿಲಿ ಅಮರನಾಥ ಸ್ವಾಮಿ ದೇವಸ್ಥಾನ ಸಿಗ್ಬೋದು, ವೀರಬ್ರಹ್ಮೇಂದ್ರ ಸಿಗ್ಬೋದು, ರಾಘವೇಂದ್ರ ಸ್ವಾಮಿಗಳು ಸಿಗ್ಬೋದು, ಶಿರಡಿ ಸಾಯಿ ಸಿಗ್ಬೋದು, ಪುಟ್ಟಪರ್ತಿ ಸಾಯಿ ಸಿಗ್ಬೋದು. ಎಲ್ಲ ಗುರುಗಳೇ, ದತ್ತಾತ್ರೇಯ ಗುರುಗಳು, ಬ್ರಹ್ಮಚೈತನ್ಯರು, ಯಾವುದಾದ್ರೂ ಗುರು ನಿಮ್ಗೆ ಕಾಣಿಸಿದ್ರೆ ನೀವು ಆ ಗುರು ದರ್ಶನ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತದೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಪಂಚಮೇಶ ಗುರುಂ, ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಧನಲಾಭ. ಆಹಾರ ತಯಾರಕರಿಗೆ, ವಿತರಕರಿಗೆ ಬಹಳ ಶುಭಕರವಾಗಿದ್ದ ದಿನ. ಈ ಕ್ಯಾಟ್ರಿಂಗ್ ಮಾಡ್ತಾರೆ ನೋಡಿ, ಅವ್ರಿಗೆಲ್ಲ ಶುಭಕರವಾಗಿದ್ದ ದಿನ ಆಗಿರ್ತದೆ. ಈ ತರಕಾರಿ, ಹಣ್ಣು ಬೆಳೆಗಾರರಿಗೆ ಆದಾಯದಲ್ಲಿ ಪ್ರಗತಿ, ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥ ಆದಾಯ ಇವಾಗ ಹೆಚ್ಚುತ್ತದೆ. ಈ ದಿನ ಬೇಕರಿಗಳವ್ರಿಗೆ, ಈ ಚಾಟ್ಸ್ ಮಾರೋರಿಗೆ, ಈ ಕಾಂಡಿಮೆಂಟ್ಸು, ಟೀ ಸ್ಟಾಲ್ಗಳವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ಇದನ್ನು ಏನಪ್ಪ ಮಾಡಬೇಕಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಶಿವನಾಮ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ನೋಡಿ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಸೃಷ್ಟಮಂ ಗುರು ದೇಹಾಲಸ್ಯಂ ರೋಗ ಭಯಂ. ಅಂದರೆ ಈ ದಿನ ದೇಹಾಲಸ್ಯ, ರೋಗ ಭಯ ಆದರೂ ಸಹ ಆರೋಗ್ಯದಲ್ಲಿ ತೊಂದಿರಲಿ, ಏನೇ ಇರಲಿ, ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಮುನ್ನಡೆ ಇರ್ತದೆ. ಯಾರಿಗೆ? ಮಿಥುನ ರಾಶಿಯವರಿಗೆ. ಈ ಹೊರದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ವಿದ್ಯಾರ್ಥಿಗಳು ಇರ್ತಾರಲ್ಲ, ಹೋಗಿರ್ತಕ್ಕಂಥವರು, ಅವರಿಗೆ ಈ ದಿನ ಆಟೋಮೆಟಿಕ್ಕಾಗಿ ಮನೆ ಮೇಲೆ ಚಿಂತೆ ಬಂದುಬಿಡುತ್ತೆ. ಯಾಕಂದರೆ ಗುರುವಿನ ಪ್ರಭಾವ. ಮತ್ತು ಮನೆಯವರೊಂದಿಗೆ ಹಿತವಾಗಿ ಇವತ್ತು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಈ ರೈತ ಕಾರ್ಮಿಕರಿಗೆ, ಈ ಹೈನುಗಾರಿಕೆ ಮಾಡೋರಿಗೆ ಒಳ್ಳೆಯ ಫಲ ಇರ್ತದೆ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭಾಂಶ ಜಾಸ್ತಿ ಇರ್ತದೆ. ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. ಯಾಕಂದರೆ ಕೃಷ್ಣಂ ಒಂದೇ ಜಗದ್ಗುರುಂ, ಆತನು ಪ್ರಪಂಚಕ್ಕೆಲ್ಲ ಗುರು. ಗುರುವಾರ ನೀವು ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಪ್ರಾರ್ಥನೆ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ದಿಕ್ಕು ನಿಮಗೆ ಇಷ್ಟ ಕಾಮ್ಯಗಳನ್ನು ತಂದುಕೊಡುತ್ತದೆ. ಹಳದಿ ಉತ್ತಮವಾದ ಬಣ್ಣ ಆಗಿರುತ್ತದೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ವೃಥಾ ತಿರುಗಾಟ, ಭಯದ ವಾತಾವರಣ, ಮನೆಯಲ್ಲಿ ಶಾಂತಿ, ನೆಮ್ಮದಿ. ಮನೆಯವರಿಂದ ಸಪೋರ್ಟ್ ಬರ್ತಾರೆ ನಿಮಗೆ ಎಲ್ಲಕ್ಕೂ. ಆದ್ದರಿಂದ ನಿಮಗೆ ಮಾನಸಿಕವಾಗೆಲ್ಲ ಸರೋಗ್ಬಿಡ್ತದೆ. ಅಲ್ಲದೆ ವ್ಯವಹಾರಗಳಲ್ಲಿ ಹಿನ್ನಡೆ ಇರ್ತದೆ. ಈ ದಿನ ಈ ರೇಷ್ಮೆ ಬೆಳೆಗಾರರಿಗೆ ಶುಭಕರವಾಗಿರ್ತದೆ. ಈ ಕಟ್ಟಡ ಕಾರ್ಮಿಕರು ಇರ್ತಾರೆ ನೋಡಿ, ಈ ಕಟ್ಟಡ ಕಾರ್ಮಿಕರಿಗೆಲ್ಲನೂ ಬಹಳ ಅದೃಷ್ಟಕರವಾದ ದಿನ ಆಗಿರ್ತದೆ. ಆದ್ಮೇಲೆ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ, ಕರ್ಕಾಟಕ ರಾಶಿಯಲ್ಲಿ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರು, ಯಾವುದೇ ವೈದ್ಯರಾಗಿರಲಿ, ಆಯುರ್ವೇದ ಆಗಲಿ, ಯುನಾನಿ ಆಗಲಿ, ಅಲೋಪತಿಕ್ ಆಗಲಿ, ಆಯುರ್ವೇದಕ್ಕಾಗಲಿ, ಯಾವುದೇ ವೈದ್ಯರಾಗಿರಲಿ, ಪಶುವೈದ್ಯರಾಗಿರಲಿ, ಅವರಿಗೆ ಉತ್ತಮವಾದ ದಿನ. ನೀವು ಯಾವುದಾದ್ರೂ ಗುರುಗಳನ್ನ ಧ್ಯಾನ ಮಾಡಿ, ನಿಮ್ಮ ಇಷ್ಟ ಗುರುವನ್ನು ಧ್ಯಾನ ಮಾಡಿ. ಅವರವರು ಗುರುವಿನ ನಂಬಿರ್ತಾರೆ. ಆ ಗುರುವನ್ನು ಧ್ಯಾನ ಮಾಡಿ, ನಿಮಗೆ ಗುರುವಿನ ಒಂದು ಪ್ರಸನ್ನತೆ ಸಿಗ್ತದೆ. 6 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ ಆಗಿರ್ತದೆ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ವ್ಯಾಕುಲತೆ, ಏನೋ ಒಂಥರ ವ್ಯಾಕುಲತೆ, ಮಾನಸಿಕವಾಗಿ ಚಿಂತೆ, ಅಲ್ಲಿಗೆ ಚಿಂತೆ, ಏನೋ ಒಂಥರ ಯೋಚನೆಗಳು. ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಣದ ಕೊರತೆ. ಅಂದರೆ ಇವತ್ತು ಏನೇ ಮಾಡೋಕ್ಕೆ ಹೋದರೂ ಸಹ ಹಣ ಉತ್ಪತ್ತಿ ಆಗಲ್ಲ, ಕೊರತೆ ಕಾಣ್ತದೆ. ಅಲ್ಲದೆ ಈ ಕೊರತೆ ನೀಗಿಸಲು ಪ್ರಯತ್ನಗಳು ಕೂಡ ಮಾಡ್ತೀರಿ. ಈ ಸ್ವಉದ್ಯೋಗಿಗಳಿಗೆ ಉತ್ತಮವಾದ ದಿನ. ಸ್ವಉದ್ಯೋಗಿಗಳಂದ್ರೆ ಯಾರು?
ಈ ಕಾರ್ಪೆಂಟ್ರುಗಳು ಇರೋರು ಇರ್ತಾರೆ ನೋಡಿ, ಅವ್ರಿಗೆಲ್ಲ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮಾತ್ರ. ಹೂವು ಹಣ್ಣು ಅದೇ ರೀತಿಯಲ್ಲಿ ವೀಳ್ಯದೆಲೆ ತೆಂಗಿನಕಾಯಿ ಇವೆಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಗಣಪತಿ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಅದೇ ರೀತಿಯಲ್ಲಿ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಸಿಂಹದಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಈ ಕನ್ಯಾ ರಾಶಿಯವರಿಗೆ ಇವತ್ತು ಅಶುಭಕರವಾದ ದಿನ. ಹಿಡಿದ ಕಾರ್ಯಗಳಲ್ಲಿ ನಷ್ಟ, ಏನೋ ಮಾಡಬೇಕಂತೀರಿ ನಷ್ಟ ಆಗ್ತದೆ. ಅದಲ್ಲೇ ಅದನ್ನು ಉತ್ತಮಪಡಿಸ್ಕೊಡೋಕ್ಕೆ ಚಡಪಡಿಕೆ ಮಾಡ್ತೀರಿ, ಏನಪ್ಪ ಮಾಡೋದು ನಷ್ಟ ಆಗ್ಬಿಡ್ತಲ್ಲ ಅಂತ. ಆದರೆ ಗುರುವಿನ ಅನುಗ್ರಹದಿಂದ ನಿಮಗೆ ಏನಪ್ಪ ಆಗ್ತದೆ ಅಂದರೆ, ನಮ್ಮ ನವಮ ಗುರುವಿನಿಂದ, ನಿಮಗೆ ವಕ್ರ ಗುರುವಿನಿಂದ ವ್ಯವಹಾರಗಳಲ್ಲಿ ಮಧ್ಯಾಹ್ನದ ಮೇಲೆ ಶುಭ ಕಾಣ್ತದೆ. ರೈತರಿಗೆ ಮಾತ್ರ ನೆಗೆಟಿವಿಟಿ ಇರ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ಆಗಿರ್ತದೆ. ಈ ಟೈಲರ್ಗಳು, ಬ್ಯೂಟಿಷಿಯನ್ಸು, ಈ ಬೋಟಿಕ್ಸ್ ಮಾಡ್ತಕ್ಕಂಥವ್ರು ಇವರಿಗೆಲ್ಲನೂ ಒಳ್ಳೆಯ ದಿನ. ಈ ಕನ್ಯಾ ರಾಶಿಯವರು ಸಾಯೀಶ್ವರಾಗ ವಿದ್ಮಹೆ ಸತ್ಯದೇವಾಗೆ ಧೀಮಹೆ ತನ್ನ ಸರ್ವ ಪ್ರಚೋದಯಾತ್ ಅಂತ ಶ್ರೀ ಸತ್ಯಸಾಯಿ ಬಾಬನನ್ನು ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವೃತ್ತ ತಿರುಗಾಟ, ಇವ್ರ ತುಲಾರಾಶಿಯವರು ಕೂಡ ಹಾಗೆ ಇರ್ತದೆ. ಬಂಧು ವರ್ಗದವರ ಮಿಲನ ನೋಡಿ, ತಿರುಗಾಟದಲ್ಲಿ ನಿಮಗೆ ಬಂಧುಗಳು ಸಿಗ್ತಾರೆ. ಶುಭ ಕಾರ್ಯದ ಪ್ರಸ್ತಾಪ, ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕಂತಕ್ಕಂಥದ್ದು ಪ್ರಸ್ತಾಪ ಆಗ್ತದೆ. ಈ ಕಟ್ಟಡದ ಗುತ್ತಿಗೆದಾರರು, ಕಟ್ಟಡದ ಕಾರ್ಮಿಕರು, ಈ ಸಲಕರಣೆಗೆ ಒದಗಿಸ್ತಾರಲ್ಲ, ಸಿಮೆಂಟು ಕಬ್ಬಿಣ ಒದಗಿಸ್ತಾರಲ್ಲ ಅವರಿಗೆಲ್ಲ ಶುಭಕರವಾದ ದಿನ. ರೈತರಿಗೆ ಅಲ್ಪವಾದ ಮುನ್ನಡೆ. ಈ ದಿನ ಸಿಮೆಂಟ್ ವ್ಯಾಪಾರ ಮಾಡೋರು, ಸ್ಟೀಲು, ಗ್ರಾನೈಟು, ಇಟ್ಟಿಗೆ, ಮರಳು ಇವೆಲ್ಲ ವ್ಯಾಪಾರಿಗಳಿಗೆ ಸಹ ಒಳ್ಳೆಯ ದಿನ ಆಗಿರ್ತದೆ. ನೀವು ಶಿರಡಿ ಸಾಯಿಬಾಬಾನ ಧ್ಯಾನ ಮಾಡಿ, ಅವರ ಕೃಪೆಯಿಂದ ನಿಮಗೆ ಎಲ್ಲ ಒಳ್ಳೆಯದೇ ಆಗ್ತದೆ. 6 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಬಂದು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಈ ದಿನ ಏನಪ್ಪ ಅಂದರೆ ಧನಲಾಭ, ಇಷ್ಟಾರ್ಥ ಸಿದ್ಧಿ, ಬಹಳ ಒಳ್ಳೆಯ ದಿನ ಇವತ್ತು ನಿಮಗೆ. ಎಲ್ಲ ರೀತಿಯ ವ್ಯಾಪಾರ, ವ್ಯವಹಾರ, ವ್ಯವಸಾಯ, ನೌಕರರಿಗೆ ಬಹಳ ಶುಭಕರವಾದ ದಿನ, ಸಂತೋಷವಾದ ದಿನ. ಮಕ್ಕಳಿಂದ ನಿಮಗೆ ಶುಭವಾರ್ತೆ ಬರ್ತದೆ. ಈ ಹೂವು ಹಣ್ಣು ಮಾರ್ತಕ್ಕಂಥವ್ರು, ಮಾಮೂಲಿಯಾಗಿ ವಿಳೆದೆಲೆ ಮಾರ್ತಕ್ಕಂಥವ್ರು, ಸೊಪ್ಪು ಮಾರ್ತಕ್ಕಂಥವ್ರು, ಈ ಕಚ್ಚಾ ವಸ್ತುಗಳು ಮಾರ್ತಕ್ಕಂಥವ್ರಿಗೆಲ್ರಿಗೂ ಸಹ ಒಳ್ಳೆಯ ಶುಭಕರವಾದ ದಿನ ಆಗಿರ್ತದೆ. ನೀವು ಸಹ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಗುರು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕಾಗಿರ್ತದೆ. ಮೇಲೆ ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ. ಈಗ ಧನುಸು ರಾಶಿಗೆ ಬಂದಾಗ ಈ ಧನುಸು ರಾಶಿಯವರೆಗೆ ಉತ್ತಮ ಹಣಕಾರು ಒಳಹರಿವು, ಒಳ್ಳೆ ದುಡ್ಡು ಬರ್ತದೆ ಇವತ್ತು ನಿಮಗೆ. ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಲಾಭಾಂಶ ಹೆಚ್ಚಾಗಿರ್ತದೆ. ಆದರೆ ಅದಕ್ಕೆ ತಕ್ಕಂಗೆ ವೃಥಾ ಖರ್ಚುಗಳು ಸಹ ಹೆಚ್ಚಿಗೆ ಬರ್ತದೆ. ಈ ದಿನ ನೀವು ನಿಮ್ಮ ಕುಟುಂಬಸ್ಥರು ಗೃಹ ಬಳಕೆ ವಸ್ತುಗಳು ಏನಾದರೂ ಕೊಳ್ಳಬೇಕು ಅಂತ ಚಿಂತೆ ಮಾಡ್ತೀರಿ. ಈ ಔಷಧ ವ್ಯಾಪಾರಗಳಿಗೆ ಶುಭಕರವಾದ ದಿನ. ಈ ರೇಷ್ಮೆ ಬೆಳೆಗಾರರಿಗಂತೂ ಬಹಳ ಒಳ್ಳೆಯ ದಿನ. ಹಿಪ್ಪನೇಳೆ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಈ ಪೆಸ್ಟಿಸೈಡ್ಸು, ಈ ಮೆಡಿಕಲ್ಸು, ಈ ಮಿನರಲ್ಸ್ ಮಾಡ್ತಾರೆ ಕೆಲವರು, ಅವರು ಮತ್ತು ರಸಗೊಬ್ಬರಗಳು ಮಾಡ್ತಾರೆ, ಅವರಿಗೆ ಬಹಳ ಒಳ್ಳೆಯ ದಿನ. ಈ ವ್ಯಾಪಾರ ಮಾಡಬೇಕಂದ್ರೆ ಗೋಗ್ರಾಸ, ಹಸುವಿಗೆ ಕಾಮಧೇನು ಅಂತ ಅದನ್ನು ಧ್ಯಾನ ಮಾಡಿ, ಅದಕ್ಕೆ ಸ್ವಲ್ಪ ಬೆಲ್ಲನೋ, ಒಂದು ಬಾಳೆಹಣ್ಣು, ಸ್ವಲ್ಪ ಏನಾದರೂ ಸ್ವಲ್ಪ ಊಟ ಕೊಟ್ಟರೆ ನಿಮಗೆ ಈ ದಿನ ಬಹಳ ಇನ್ನೂ ಉತ್ತಮವಾದ ಫಲಗಳು ಸಿಕ್ಕುತ್ತೆ. 3 ಅದೃಷ್ಟ ಸಂಖ್ಯೆ ಆಗಿರ್ತದೆ. ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಮಕರ ರಾಶಿಗೆ ಬಂದಾಗ ಮಂದಗತಿಯ ಪ್ರಗತಿ. 3ನೇ ಸ್ಥಾನದಲ್ಲಿ ವಕ್ರಗುರು ಇರ್ತಾನೆ ಇವತ್ತು. ಮಧ್ಯಾಹ್ನದ ನಂತರ ಚೇತರಿಕೆ, ಶುಭ ಸಮಾಚಾರ ಕೇಳುವರಿಗೆ ಮಧ್ಯಾಹ್ನದ ಮೇಲೆ ಒಳ್ಳೆ ಶುಭ ಸಮಾಚಾರಗಳು ಸಿಕ್ಕತ್ತೆ. ಈ ನೀರಾವರಿ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಬಹಳ ಸಂತೋಷಕರವಾದ ವಿಷಯಗಳು ತಿಳಿತದೆ. ಈ ಸ್ವಉದ್ಯೋಗ ಮಾಡ್ತಕ್ಕಂಥವ್ರಿಗಂತೂ ಬಹಳ ಲಾಭದಾಯಕ ದಿನ. ಈ ಹೋಟೆಲ್ ಮಾಡ್ತಕ್ಕಂಥವ್ರು, ಚಾಟ್ಸ್ ಮಾಡ್ತಕ್ಕಂಥವ್ರು, ಕಾಂಡಿಮೆಂಟ್ಸವರು, ವಸ್ತುಗಳನ್ನು ಸಿದ್ಧಪಡಿಸಿ ಮಾರ್ತಕ್ಕಂಥವ್ರಿಗೆ ಸಹ ಒಳ್ಳೆಯ ಆದಾಯ ಇರ್ತದೆ. ನೀವು ಗುರು ರಾಘವೇಂದ್ರನ ಧ್ಯಾನ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಗುರು ರಾಘವೇಂದ್ರನ ಸ್ಮರಣೆ ಮಾಡಿ. ನೀವು 5 ಅದೃಷ್ಟ ಸಂಖ್ಯೆ, ಅದೇ ರೀತಿಯಲ್ಲಿ ನಿಮಗೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಆಚೆಗೆ ಕುಂಭರಾಶಿಯವರು. ಈ ಕುಂಭರಾಶಿಯವರಿಗೆ ದ್ರವ್ಯ ಲಾಭ, ಲಕ್ಷ್ಮೀಕರವಾದ ದಿವಸ ಇವತ್ತು. ಗೃಹದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಮನೆಯಲ್ಲಿ ಮಾತ್ರ ಜಗಳಗಳಾಗ್ತದೆ, ಹೊರಗಡೆ ಎಲ್ಲ ಚೆನ್ನಾಗಿರ್ತದೆ, ಅಹಿತಕರವಾದ ಮನೆ ಇರ್ತದೆ. ಈ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಂತೂ ಜಾಸ್ತಿ ಚಿಂತೆ ಮಾಡ್ತೀರಿ ಇವತ್ತು. ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಶುಭಕರವಾದ ದಿನ ಆಗಿರ್ತದೆ.
ಏನೋ ಈ ಕಾರ್ಮಿಕರಿಗೂ ಶುಭವಾಗಿರ್ತದೆ. ಈ ಲಾಯರ್ಗಳು, ಆಡಿಟರ್ಗಳು, ಈ ಸ್ಟಾಂಪ್ ವೆಂಡರ್ಗಳು, ರಿಜಿಸ್ಟರ್ ಮಾಡಿಕೊಡ್ತಾರಲ್ಲ ರಿಜಿಸ್ಟರ್ ಆಫೀಸ್ ಹತ್ರ, ಅವ್ರಿಗೆಲ್ಲ ಬಹಳ ಒಳ್ಳೆಯ ದಿನ. ಅವರು ಸಹ ಗುರುಸ್ಮರಣೆ ಮಾಡಬೇಕು. 5 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟದ ಬಣ್ಣ. ಅಂತಿಮವಾಗಿ ಮೀನರಾಶಿಯವರು ನೋಡಿ, ಮೀನರಾಶಿಯವರಿಗೆ ಶುಭಕರನಲ್ಲ ಗುರು ಇವತ್ತು, ಮತ್ತು ಶನಿನೂ ಶುಭಕರಲ್ಲ. ಆದ್ದರಿಂದ ಮನೋವ್ಯಥೆ, ಬುದ್ಧಿ ಕ್ಲೇಶ, ಬುದ್ಧಿನೇ ಓಡಲ್ಲ. ನಿಮಗೆ ಪ್ರಯಾಣದಿಂದ ನಷ್ಟ, ಶುಭ ಕಾರ್ಯಗಳಲ್ಲಿ ಪಾಲುಗೊಳ್ಳುವಿಕೆ. ಇವಾಗೆಲ್ಲ ಬೇಜಾರಾಗ್ಬಿಟ್ಟು ಏನೋ ಪ್ರೋಗ್ರಾಮ್ಸ್ ಆಗ್ತಾರೆ ಹೊರಟ್ಬಿಡ್ತೀರಿ. ಈ ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ಹೆಚ್ಚಿನ ಒತ್ತಡ, ಕೆಲಸದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತದೆ. ಅದರಿಂದ ಕೆಲಸ ಸಹ ಸ್ವಲ್ಪ ಏನಾಗ್ತದೆ, ಕ್ಷೀಣವಾಗ್ತದೆ ಆತ್ಮೀಯರೇ. ಅದೇ ರೀತಿಯಾಗಿ ನಿಮಗೆ ದಕ್ಷಿಣಾಮೂರ್ತಿ ಧ್ಯಾನ ಮಾಡಿ. ದಕ್ಷಿಣಾಮೂರ್ತಿ ಅಂದರೆ ಪರಶಿವನು ದಕ್ಷಿಣ ದಿಕ್ಕಿಗೆ ತಿರುಗಿ ಕುಳಿತಿರ್ತಕ್ಕಂಥದ್ದನ್ನು ದಕ್ಷಿಣಾಮೂರ್ತಿ ಅಂತೀವಿ. ಸರ್ವ ವಿದ್ಯೆಗಳಿಗೆ ಆತನ ಗುರುವಾಗಿರ್ತಾರೆ. ಆತನಿಗೆ ನಮಸ್ಕಾರ ಮಾಡಿ, ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ನಿಮಗೆ 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ಈ ದಿನ 12 ರಾಶಿಗಳವರ ದಿನ ಭವಿಷ್ಯ ಗೋಚರ ಫಲ. ಆದ್ಮೇಲೆ ತಮಗೆಲ್ಲರಿಗೂ ಈ ಗುರುಗಳ ಒಂದು ದಯದಿಂದ ಒಳ್ಳೆಯದಾಗಲಿ. ನಿಮಗೆಲ್ಲವೂ ಈ ದಿನ ಉತ್ತಮವಾದ ವ್ಯವಹಾರಗಳು, ವ್ಯಾಪಾರ ನಡೆಯ ಅಂತೇಳಿ ಪರಮೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರು ಧ್ಯಾನ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅಂತಿಮವಾಗಿ ತಮ್ಮಲ್ಲಿ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ಶ್ರೀ ಸತ್ಯಸಾಯಿ ಬಾಬಾಯ ನಮಃ.